ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ದೇವರನ್ನೇ ನಿಂದಿಸೋಂಥವ್ರಿಗೆ ದೇವರು ಕೊಡೋಂಥ ಸೂಚನೆಗಳು. ಈಗ ಒಬ್ಬರು ಪೂಜೆ ಮಾಡ್ತಿದ್ದಾರೆ ಅಂತಂದರೆ ಅವ್ರನ್ನ ನಿಂದಿಸ್ತಾ ಇದ್ರು, ಈ ಥರ ಪೂಜೆ ಮಾಡ್ತಾರೆ ಹಾಗೆ ಹೀಗೆ ಅಂತ. ಆದರೆ ದೇವ್ರುಗಳನ್ನೇ ನಿಂದಿಸ್ತಾರೆ, ದೇವ್ರನ್ನೇ ಹಿಂಗಡ್ಸೋಂಥದ್ದು. ಆ ದೇವ್ರ ಪೂಜೆ ಮಾಡಿದ್ರೆ ಆ ಥರ ಶಿಕ್ಷೆ ಕೊಡ್ತಾರೆ, ಈ ದೇವ್ರ ಪೂಜೆ ಮಾಡಿದ್ರೆ ಈ ಥರ ಶಿಕ್ಷೆ ಕೊಡ್ತಾರೆ, ಆ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀರಾ, ಈ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀರಾ ಅಂತ ಗೊತ್ತಿಲ್ದಿರ ಬೇರೆಯವ್ರಿಗೆ ಈ ಥರ ಎಲ್ಲ ಹೇಳೋದಕ್ಕೆ ಹೋಗ್ಬಾರ್ದು. ಯಾಕೆಂತಂದರೆ ದೇವ್ರ ಬಗ್ಗೆ ಆಗಲಿ ಇಲ್ಲ ಒಬ್ಬ ಮನುಷ್ಯನ ಬಗ್ಗೆ ಆಗಲಿ ಎಲ್ಲನೂ ತಿಳ್ಕೊಂಡು ಮಾತಾಡಬೇಕು. ಏನು ಗೊತ್ತಿಲ್ಲ ಅಂತಂದಮೇಲೆ ಸುಮ್ಮನೆ ಇದ್ಬಿಡ್ಬೇಕು. ಯಾಕೆಂತಂದರೆ ಯಾರೋ ಒಬ್ಬರು ದೇವ್ರ ಪೂಜೆ ಮಾಡ್ತಿರ್ತಾರೆ, ದೇವಸ್ಥಾನಕ್ಕೂ ಸಹ ಹೋಗ್ತಿರ್ತಾರೆ. ಆದರೆ ದೇವ್ರುಗಳು ಹೇಳೋದಿಲ್ಲ, ನೀ ನನ್ನ ದೇವಸ್ಥಾನಕ್ಕೆ ಬರಬೇಡ, ಈ ಥರ ದೇವಸ್ಥಾನಕ್ಕೆ ಹೋಗಬೇಡ, ಅಲ್ಲಿ ಕೆಟ್ಟದಾಗುತ್ತೆ ಅಂತ ಯಾವ ದೇವ್ರುಗಳು ಅಷ್ಟೇ ಹೇಳೋದಿಲ್ಲ. ಯಾಕೆಂತಂದರೆ ಮುಕ್ಕೋಟಿ ದೇವತೆಗಳನ್ನ ಪೂಜಿಸೋವಂಥದ್ದು. ಯಾವ ದೇವ್ರನ್ನ ಪೂಜೆ ಮಾಡಬಾರ್ದು, ಈ ದೇವ್ರನ್ನ ಪೂಜೆ ಮಾಡಬೇಕು ಅಂತ ನಾವು ಹೇಳೋ ಹಾಗೆ ಇಲ್ಲ. ಪ್ರತಿಯೊಂದು ದೇವ್ರನ್ನ ಪೂಜೆ ಮಾಡ್ತೀವಲ್ವ, ಪ್ರತಿಯೊಂದು ದೇವ್ರನ್ನ ನೆನೆಸ್ಕೋತೀವಲ್ವ. ಆದರೆ ಕೆಲವರು ಯಾವ ಥರ ಹೇಳ್ತಾರೆ ಅಂತಂದರೆ, ಆ ದೇವಸ್ಥಾನಕ್ಕೆ ಹೋಗಬಾರ್ದು, ಆ ದೇವಸ್ಥಾನಕ್ಕೆ ಹೋದರೆ ಆ ಥರ ಕೆಟ್ಟದಾಗುತ್ತೆ, ಮತ್ತು ಈ ದೇವ್ರನ್ನ ಪೂಜೆ ಮಾಡಬಾರ್ದು, ಮನೆ ದೇವ್ರನ್ನೇ ಪೂಜೆ ಮಾಡಬೇಕು, ಬೇರೆ ದೇವ್ರನ್ನ ಪೂಜೆ ಮಾಡಬಾರ್ದು ಅಂತ ಈ ಥರ ಒಂಥರ ವ್ಯಂಗ್ಯವಾಗಿ ಮಾತಾಡ್ತಾರೆ. ಅಂಥವ್ರಿಗೆಲ್ಲ ಭಗವಂತ ಕೊಡೋವಂಥ ಸೂಚನೆಗಳು. ಏಕೆಂತಂದರೆ ಅವ್ರು ಆ ಥರ ಮಾತಾಡೋದ್ರಿಂದ ಅವ್ರ ಪಾಪನ ಅವರೇ ಕಟ್ಕೋತಿರ್ತಾರೆ, ಅವರು ಮೂಟೆಯಲ್ಲಿ ಕಟ್ಕೋತಿರ್ತಾರೆ ಅವ್ರ ಕರ್ಮನೆಲ್ಲ. ಭಗವಂತ ಇದನ್ನೆಲ್ಲ ನೋಡ್ತಿರ್ತಾರೆ. ರಾಯರನ್ನ ಪೂಜೆ ಯಾರು ಬೇಕಿದ್ರೂ ಮಾಡ್ಬೋದು ಅಲ್ವಾ, ಎಂಥವರು ಸಹ ಮಾಡ್ಬೋದು. ಈ ಜಾತಿ ಇಂಥವ್ರು ಹೆಂಗಸು ಗಂಡಸು ಅಂತ ಹೇಳೋಂಗೆ ಇಲ್ಲ. ಪ್ರತಿಯೊಬ್ಬರು ರಾಯರನ್ನ ಪೂಜೆ ಮಾಡೋ ಅಂಥದ್ದು. ಮತ್ತು ಶ್ರೀಕೃಷ್ಣ ಪರಮಾತ್ಮ ಇಡೀ ಬ್ರಹ್ಮಾಂಡನೇ ಆಳೋ ನನ್ನ ತಂದೆ. ಅವ್ರ ದೇವಸ್ಥಾನಕ್ಕೂ ಯಾರು ಬೇಕಿದ್ರೂ ಹೋಗ್ಬೋದು. ಇಂಥವ್ರೇ ಹೋಗಬೇಕು, ನೀನು ಈ ಥರದವ್ರೇ ಬಾ ನನ್ನ ದೇವಸ್ಥಾನಕ್ಕೆ ಅಂತ ದೇವ್ರು ಹೇಳ್ತಾರ? ಎಲ್ಲೂ ಸಹ ಹೇಳೋದಿಲ್ಲ. ಆದರೆ ದೇವ್ರುಗಳೇ ಭೇದ ಭಾವ ಮಾಡೋದಿಲ್ಲ. ಆ ದೇವಸ್ಥಾನಕ್ಕೆ ಹೋಗಬೇಡ, ಈ ದೇವಸ್ಥಾನಕ್ಕೆ ಹೋಗಬೇಡ, ನೀನು ಆ ದೇವಸ್ಥಾನಕ್ಕೆ ಹೋಗಿ ಆ ದೇವ್ರಿಗೆ ಹೋದರೆ ನಾನು ಕರುಣೆ ತೋರಿಸೋದಿಲ್ಲ, ನಾನು ಸೂಚನೆ ಕೊಡೋದಿಲ್ಲ, ಒಳ್ಳೇದು ಮಾಡೋದಿಲ್ಲ ಅಂತ ಯಾವ ದೇವರು ಹೇಳೋದಿಲ್ಲ. ದೇವರಲ್ಲೇ ಭೇದ ಭಾವ ಇಲ್ಲ ಅಂತಂದಮೇಲೆ ಮನುಷ್ಯರೇನಕ್ಕೆ ದೇವ್ರಲ್ಲಿ ಭೇದ ಭಾವ ಮಾಡ್ತೀರಾ? ದೇವ್ರನ್ನೇ ನಿಂದಿಸೋಂಥ ಕೆಲಸ ಏನಕ್ಕೆ ಮಾಡ್ತೀರಾ? ಯಾರಾದರೂ ಒಬ್ಬರು ದೇವ್ರ ಪೂಜೆ ಮಾಡ್ತಿದ್ದಾರೆ ಅಂತಂದರೆ, ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಂತಂದರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಬೇಕು. ನಿಮಗೆ ಹೋಗೋದಕ್ಕೆ ಇಷ್ಟ ಇಲ್ವಾ, ನೀವು ಹೋಗೋದಕ್ಕೆ ಹೋಗಬೇಡಿ, ಆ ದೇವಸ್ಥಾನಕ್ಕೆ ಹೋಗಬೇಡಿ, ನೀವು ದೇವ್ರ ಪೂಜೆನೂ ಮಾಡೋದಕ್ಕೆ ಹೋಗಬೇಡಿ. ಆದರೆ ಯಾರಾದರೂ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ, ಪೂಜೆ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಕೆಟ್ಟದಾಗೆಲ್ಲ ಹೇಳುವಂಥದ್ದು. ಗೊತ್ತಿಲ್ಲದೆ ಇರೋರಿಗೆ ಈ ಥರ ಎಲ್ಲ ಒಂದು ನೀವು ಕೆಟ್ಟ ಮೆಸೇಜ್ ಕೊಟ್ರಿ ಅಂತಂದರೆ ಅವರು ಅದನ್ನೇ ಪಾಲಿಸ್ತಾರೆ ಅಲ್ವಾ. ಕೆಲವರು ಕೇಳ್ತಾರೆ, ಕೆಲವ್ರು ಏನು ಮಾಡ್ತಾರೆ, ಹೇಳಿದ್ರೆ ನಿಮ್ಮ ಪಾಡಿಗೆ ನೀವು ಹೇಳ್ಕೊಳ್ಳಿ, ನಾನು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಅಂತ ಕೆಲವರು ಪೂಜೆ ಮಾಡ್ತಾರೆ. ಆದರೆ ಯಾಕೆಂತಂದರೆ ಇಂಥ ದೇವ್ರ ಪೂಜೆ ಮಾಡಿದ್ರೆ ಅವ್ರು ಹೇಳಿದ್ರು ಕೆಟ್ಟದಾಗುತ್ತೆ, ಈ ದೇವಸ್ಥಾನಕ್ಕೆ ಹೋಗಿದ್ರೆ ಕೆಟ್ಟದಾಗುತ್ತೆ ಅಂತ ಯಾರಾದರೂ ಹೇಳಿದಂದರೆ ಕೆಲವರು ನಂಬಿಡ್ತಾರೆ. ಹೌದೇನೋ ನಿಜ ಏನೋ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋದರೆ, ಶ್ರೀಕೃಷ್ಣ ಪರಮಾತ್ಮ ದೇವಸ್ಥಾನಕ್ಕೆ ಹೋದರೆ, ಮತ್ತು ಇಸ್ಕಾನ್ ಬೆಂಗಳೂರಲ್ಲಿ ಇರೋಂಥ ಇಸ್ಕಾನ್ ದೇವಸ್ಥಾನಕ್ಕೆ, ಹರೇ ರಾಮ ಹರೇ ಕೃಷ್ಣ ದೇವಸ್ಥಾನಕ್ಕೆ ಎಲ್ಲರೂ ಸಹ ಹೋಗೋವಂಥದ್ದೇ. ಎಷ್ಟು ರಶ್ ಇರುತ್ತೆ ಅಲ್ವಾ. ಇಸ್ಕಾನ್ ದೇವಸ್ಥಾನಕ್ಕೆ ಇಂಥವರೇ ಬರಬೇಕು, ಇಂಥವರೇ ಬರಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಪ್ರತಿಯೊಬ್ಬರು ಹೋಗ್ತಾರೆ ಅಲ್ವಾ. ಆ ದೇವಸ್ಥಾನಕ್ಕೆ ಹೋದರೆ ಯಾರೋ ಒಬ್ಬರು ಹೇಳಿದಂಥ ಮಾತು, ಕೃಷ್ಣನ ದೇವಸ್ಥಾನಕ್ಕೆ ಹೋದರೆ ಕೃಷ್ಣನ ಪೂಜೆ ಮಾಡಿದ್ರೆ ಗಂಡ ಹೆಂಡ್ತಿ ದೂರ ಆಗ್ತಾರೆ ಅಂತ ಯಾರೋ ಗೊತ್ತಿಲ್ದಿರೋರು, ದೇವ್ರ ಬಗ್ಗೆ ಗೊತ್ತಿಲ್ದಿರೋರು ಈ ಥರ ಎಲ್ಲ ಮಾತಾಡಿದ್ರು, ಹೇಳಿದರು. ಆದರೆ ಅವ್ರಿಗೆ ದೇವ್ರ ಬಗ್ಗೆ ಗೊತ್ತಿಲ್ಲ. ಕೃಷ್ಣನ ಪೂಜೆ ಮಾಡಿದ್ರೆ ಗಂಡ ಹೆಂಡ್ತಿ ದೂರ ಆಗ್ತಾರೆ, ರಾಯರನ ಪೂಜೆ ಇಂಥವರೇ ಮಾಡಬೇಕು ಅಂತ ಕೆಲವರು ಹೇಳ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ದೇವ್ರುಗಳ ಬಗ್ಗೆ ಗೊತ್ತಿಲ್ಲ ಅಲ್ವಾ. ಗೊತ್ತಿಲ್ಲದಿರೋರು ಈ ಥರ ಎಲ್ಲ ಮಾತಾಡ್ತಾರೆ. ಏಕೆಂತಂದರೆ ಅವ್ರಿಗೆ ಕೂತ್ಕೊಂಡು ಬೇರೆ ಏನು ಕೆಲಸ ಇರೋದಿಲ್ಲ. ಮನೆಯಲ್ಲಿ ಗಂಡಸರು ಬೆಳಗ್ಗೆ ಹೋದರೆ ಸಂಜೆ ದುಡ್ಕೊಂಬಂದು ತಂದಾಕ್ಬಿಡ್ತಾರೆ. ಮನೆಯಲ್ಲಿ ತಿಂದ್ಕೊಂಡು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಬೇಡದಿರೋದನ್ನೆಲ್ಲ ಕೂತ್ಕೊಂಡು ಮಾತಾಡೋದು. ಯಾರಾದರೂ ದೇವ್ರ ಪೂಜೆ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಹುಳಿ ಹಿಂಡೋವಂಥದ್ದು. ಆ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀಯಾ, ಈ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀಯಾ, ಆ ದೇವ್ರ ಪೂಜೆ ಮಾಡಬಾರ್ದು, ನಾವು ರಾಯರನ್ನ ಪೂಜೆ ಮಾಡಬಾರ್ದು, ಮತ್ತು ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಬಾರ್ದು, ಹೋದರೆ ಈ ಥರ ಗಂಡ ಹೆಂಡ್ತಿ ದೂರ ಆಗ್ತಾರೆ ಅಂತ. ಈಗ ಯಾರಾದರೂ, ಈಗ ನಾವೇ ಅಂತ ಇಟ್ಕೊಳ್ಳಿ, ರಾಯರ ಪೂಜೆ ಮಾಡ್ತಾ ಇರ್ತೀವಿ, ನಮ್ಮನ್ನು ನೋಡಿ ಸಾಕಷ್ಟು ಜನ ಕಲಿಯುವಂಥವ್ರು ಇರ್ತಾರೆ ಅಲ್ವಾ. ಮುಂಚೆ ಎಲ್ಲ ರಾಯರ ಪೂಜೆ ಯಾರು ಮಾಡ್ತಿರಲಿಲ್ಲ, ಇತ್ತೀಚೆಗೆ ಎಷ್ಟು ಸಾವಿರ ಜನ ಪೂಜೆ ಮಾಡ್ತಿದ್ದಾರೆ. ಒಬ್ಬರು ನೋಡಿ ಒಬ್ಬರು ಕಲಿಯುವಂಥದ್ದು. ಆ ಥರ ದೇವ್ರ ಪೂಜೆ ಮಾಡ್ತಿದ್ರೆ ಕೆಲವ್ರು ಹೇಳ್ತಾರೆ, ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ವೋ, ಇಲ್ಲ ದೇವ್ರುಗಳು ಕಂಡ್ರೇ ಅವ್ರಿಗಾಗೋದಿಲ್ವೋ, ಏನು ಅನ್ನೋದು ಗೊತ್ತಿಲ್ಲ. ಇದಕ್ಕೆಲ್ಲ ಉತ್ತರನ ಭಗವಂತನೇ ಕೊಡಬೇಕಂತವ್ರಿಗೆಲ್ಲ. ಈ ಥರ ಕೆಟ್ಟದಾಗಿ ಮೆಸೇಜ್ ಕೊಡ್ತಾರಲ್ಲ, ಗೊತ್ತಿಲ್ಲದಿರೋರಿಗೆ ಸುಳ್ಳು ಅಪಪ್ರಚಾರ
ಮಾಡ್ತಾರಲ್ಲ ದೇವ್ರುಗಳ ಬಗ್ಗೆ, ಅಂಥವ್ರಿಗೆ ದೇವತೆಗಳು ಬಂದು ಅವ್ರಿಗೆ ಶಿಕ್ಷೆ ಕೊಡಬೇಕು. ನಾನು ಆ ರೀತಿ ಕೇಳ್ಕೊತೀನಿ. ಯಾಕೆ ಅಂತಂದರೆ ನಾವು ಒಂದು ಇಸ್ಕಾನ್ಗೆ ಹೋಗ್ತೀವಲ್ವ, ಶ್ರೀಕೃಷ್ಣ ಪರಮಾತ್ಮ ದೇವಸ್ಥಾನಕ್ಕೆ, ವಿಷ್ಣು ದೇವಸ್ಥಾನಕ್ಕೆ ಹೋಗ್ತೀವಿ. ಯಾಕೆ ಅಂತಂದರೆ ತಿರುಪತಿಗೆ ಎಂಥವ್ರು ಸಹ ಹೋಗೋವಂಥದ್ದು. ಕೃಷ್ಣ ಯಾರು, ತಿರುಪತಿ ವೆಂಕಟರಮಣ ಸ್ವಾಮಿ ಯಾರು, ವಿಷ್ಣು ಯಾರು, ಎಲ್ಲ ಅವರೇನೆ, ಎಲ್ಲ ಒಂದೇ ರೂಪ ಅಲ್ವಾ, ಅವತಾರ ತಾಳಿರೋದು. ಈ ಥರ ದೇವಸ್ಥಾನಕ್ಕೆ ಹೋದರೆ ಗಂಡ ಹೆಂಡ್ತಿ ದೂರ ಆಗ್ತಾರೆ ಅಂತ ಈ ಥರ ಗೊತ್ತಿಲ್ದಿರೋರಿಗೆ ಕೆಟ್ಟ ಮೆಸೇಜು ಕೊಟ್ಟು ಅವ್ರನ್ನ ಆ ದೇವಸ್ಥಾನಕ್ಕೆ ಹೋಗ್ದಿರೋ ಥರ ಮಾಡೋವಂಥದ್ದು. ಯಾರು ಹೇಳಿದ್ದು? ಕೃಷ್ಣ ಪರಮಾತ್ಮ ಹೇಳಿದ್ರ ನನ್ನ ದೇವಸ್ಥಾನಕ್ಕೆ ಬಂದರೆ ಗಂಡ ಹೆಂಡ್ತಿ ದೂರ ಆಗ್ತಾರೆ ಅಂತ? ಮತ್ತು ಆ ಥರ ಇದ್ದಿದ್ರೆ ಏನಕ್ಕೆ ಅಷ್ಟು ಜನ ಹೋಗ್ತಿದ್ರು? ನಾನು ಸುಮಾರು 25-30 ವರ್ಷದಿಂದ ಕಂಪಲ್ಸರಿ ನಾನು ವರ್ಷಕ್ಕೆ 2-3 ಸತಿ ಇಸ್ಕಾನ್ಗೆ ಹೋಗೋವಂಥದ್ದು. ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನಕ್ಕೆ ನಾನು ಯಾವಾಗಲೂ ಸಹ ಹೋಗ್ತಾ ಇರ್ತೀನಿ. ಆಗ ಅಂದ್ಬಿಟ್ಟು ಗಂಡ ಹೆಂಡ್ತಿ ದೂರ ಆಗ್ತಾರ? ನಾವು ಚೆನ್ನಾಗೇ ಇದ್ದೀವಲ್ವಾ ಅಲ್ವಾ? ಯಾಕೆ ಈ ಥರ ಎಲ್ಲ ಅಪಪ್ರಚಾರ ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಮತ್ತು ಇನ್ನು ಕೆಲವರು ರಾಯರು ಪೂಜೆ ಮಾಡಬಾರ್ದು, ಮನೆ ದೇವ್ರು ಬಿಟ್ಟು ರಾಯರು ಪೂಜೆ ಮಾಡಬಾರ್ದು, ಆ ಥರ ಏನಾದರೂ ಮಾಡಿದ್ರೆ ಕೆಟ್ಟದಾಗುತ್ತೆ, ನಮ್ಮ ಮನೆ ದೇವ್ರುಗಳು ಶಿಕ್ಷೆ ಕೊಡ್ತಾರೆ, ರಾಯರನ ಪೂಜೆ ನೀವು ಮಾಡಬೇಡಿ ಅಂತ ರಾಯರು ಪೂಜೆ ಮಾಡೋರಿಗೆ ಕೆಟ್ಟದಾಗಿ ಎಲ್ಲ ಈ ಥರ ಒಂದು ಮೆಸೇಜ್ ಕೊಡ್ತಾರೆ. ಅವ್ರಿಗೆಲ್ಲ ನನ್ನ ತಂದೆ ರಾಯರೇ ಶಿಕ್ಷೆ ಕೊಡಬೇಕು, ರಾಯರು ಯಾರಿಗೂ ಶಿಕ್ಷೆ ಕೊಡೋದಿಲ್ಲ. ಅವ್ರು ಆ ಥರ ಮಾತಾಡ್ತಿದ್ರೆ ರಾಯರು ನಗ್ತಾರೆ, ನೀನು ಈ ಥರ ಎಲ್ಲ ಮಾತಾಡ್ತೀಯ ಅಂತ. ಅವರು ಶಿಕ್ಷೆ ಕೊಡೋದಿಲ್ಲ, ತಂದೆ ಶ್ರೀಕೃಷ್ಣ ಪರಮಾತ್ಮ ಕೊಡ್ಬೇಕು ಶಿಕ್ಷೆನ. ಏಕೆ ಅಂತಂದರೆ ರಾಯರು ಪೂಜೆ ಮಾಡೋಂಥ ಶ್ರೀಕೃಷ್ಣ ಪರಮಾತ್ಮ ಆಗಿರ್ಬೋದು, ಶ್ರೀಹರಿ ಆಗಿರ್ಬೋದು, ನರಸಿಂಹಸ್ವಾಮಿ ಆಗಿರ್ಬೋದು, ಇವರೆಲ್ಲ ಬಂದು ಅವ್ರಿಗೆ ಶಿಕ್ಷೆ ಅನ್ನೋದು ಕೊಡಬೇಕು. ಈ ಥರ ನೀನು ಅಪಪ್ರಚಾರ ಮಾಡಬಾರ್ದು ಅಂತ ಈ ಥರ ಒಂದು ಸೂಚನೆ ಅವ್ರಿಗೆ ಕೊಡಬೇಕು. ಈಗ ನಾವು ಪೂಜೆ ಮಾಡೋದು ನೋಡಿ ಯಾರೋ ಒಬ್ಬರು ರಾಯರು ಪೂಜೆ ಮಾಡ್ತಿರ್ತಾರೆ, ನಮ್ಗೆ ಒಳ್ಳೇದಾಗ್ಲಪ್ಪ, ಅವರಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಮಠಕ್ಕೆ ಹೋದ್ರೆ ಒಳ್ಳೇದಾಗುತ್ತೆ ಅಂತ ರಾಯರು ಪೂಜೆನ ಅವರು ಶುರು ಮಾಡ್ತಿರ್ತಾರೆ. ಆದರೆ ಇನ್ನು ಕೆಲವ್ರು ಏನು ಮಾಡ್ತಾರೆ, ರಾಯರು ಪೂಜೆ ಮಾಡಬೇಡ, ನೀನು ಏಂತಕ್ಕೆ ಮಾಡ್ತೀಯಾ, ಆ ಥರ ಮಾಡಿದ್ರೆ ನೀನು ಕೆಟ್ಟದಾಗುತ್ತೆ ಅಂತ. ಅವ್ರಿಗೇನೋ ಕೆಟ್ಟದಾಗುತ್ತೆ ಅಂತಂದರೆ ಇಲ್ಲ ಅವರು ಒಂದು ಹುಷಾರು ತಪ್ಪೋದು, ರಾಯರು ಪೂಜೆ ಮಾಡೋಂಥವ್ರು ಏನೋ ಹುಷಾರು ತಪ್ಪೋದು, ಇಲ್ಲಾಂದರೆ ಏನೋ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಎಡವಟ್ಟಾಗ್ಬೋದು, ಆ ಥರ ಏನಾರು ಆಯಿತು ಅಂತ ಇವ್ರ ಹತ್ರ ಹೋಗಿ ಅವ್ರು ಹೇಳಿದಾಗ ಏನಂತ ಹೇಳ್ತಾರೆ ಗೊತ್ತಾ, ನೀನು ಬೇರೆ ದೇವ್ರನ್ನ ಪೂಜೆ ಮಾಡಿದೆ, ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿದೆ, ಅದಕ್ಕೆ ನೀನು ಕೆಟ್ಟದಾಗಿದ್ದು, ನೋಡು ದೇವ್ರು ಇಷ್ಟರಲ್ಲೇ ನಿನಗೆ ತೋರಿಸ್ಬಿಟ್ಟ, ಅದಕ್ಕೆ ಮಾಡಬೇಡ, ನೀನು ಬಿಟ್ಬಿಡು ಅಂತ ಈ ಥರ ಕೆಟ್ಟದಾಗಿ ಮೆಸೇಜ್ ಕೊಡೋದು. ಈ ಥರ ಎಲ್ಲ ಯಾರಷ್ಟೇ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ದೇವ್ರ ಪೂಜೆ ಮಾಡೋದಕ್ಕೆ ಇಷ್ಟನ ಅಂದರೆ ನೀವು ಸುಮ್ಮನೆ ಇದ್ಬಿಡಿ. ದೇವ್ರ ಪೂಜೆ ಮಾಡೋರಿಗೆ ಇಲ್ಲದ ಅಪಪ್ರಚಾರನ ಅವ್ರ ತಲೆಯಲ್ಲಿ ತುಂಬಿಬಿಟ್ಟು ಇಲ್ದಿರೋದಕ್ಕೆ ನೀವು ಹುಳಿ ಹಿಂಡೋದಕ್ಕೆ ಹೋಗಬೇಡಿ. ನೀವು ಈ ಥರ ನೀವು ಬೇರೆಯವ್ರಿಗೆಲ್ಲ ಈ ಥರ ಕೆಟ್ಟದಾಗಿ ಹೇಳ್ಕೊಡ್ತೀರಾ ಅಂದರೆ ಮನೇಲಿ ಗಂಡ ಮಕ್ಕಳು ಇನ್ಯಾವ ಥರ ಬುದ್ಧಿ ಕಲಿತಾರೆ ಅವರು? ಅವ್ರ ಮಕ್ಕಳಿಗೆ ಏನು ಒಳ್ಳೆ ಬುದ್ಧಿ ಹೇಳ್ಕೊಡ್ತಾರೆ ಅವರು? ಈ ಥರ ಎಲ್ಲ ಕೆಟ್ಟ ಬುದ್ಧಿ ಹೇಳ್ಕೊಟ್ರೆ ಅವ್ರ ಮಕ್ಕಳು ಅದೇ ಕಲಿಯೋದು. ಈಗ ನಾವು ತಂದೆ ತಾಯಿ ಏನು ಪಾಲಿಸ್ತೀವೋ ನಮ್ಮ ಮಕ್ಕಳುಗಳು ಅದನ್ನೇ ಪಾಲಿಸೋವಂಥದ್ದು. ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಎಂಥವ್ರಿಗೂ ಒಳ್ಳೇದಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳು ಸಂಚಾರ ಮಾಡೋವಂಥದ್ದು, ಇದು ಎಲ್ರಿಗೂ ಗೊತ್ತಿರೋವಂಥ ವಿಷಯನೇ ಅಲ್ವಾ. ಆದರೆ ಕೆಲವರು ಗೊತ್ತಿರುತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತಪ್ಪು ಅಂತ ಹೇಳ್ತಾರೆ. ಇದು ವಿಡಿಯೋದಲ್ಲಿ ನನಗೆ ಯಾರು ಕಮೆಂಟ್ ಹಾಕಿರೋದಲ್ಲ, ಜನರಲ್ ಆಗಿ ಹೇಳಿರೋದನ್ನ ನಾನು ಹೇಳ್ತಾ ಇರೋದು ನಿಮ್ಮ ಹತ್ರ. ಇದು ಸರಿನಾ ತಪ್ಪಾ ನೀವು ನನಗೆ ಕಮೆಂಟಲ್ಲಿ ಹೇಳಿ. ಏಕೆಂತಂದರೆ ನನ್ನ ವಿಡಿಯೋ ನೋಡೋವಂಥವ್ರು ಯಾರು ಸಹ ಈ ಥರ ಹೇಳೋದಿಲ್ಲ. ಹೇಳ್ತಾರೆ ನಾವು ಪೂಜೆ ಮಾಡಿದ್ರೆ ನನಗೂ ಈ ಥರ ಮಾತಾಡ್ತಾರಕ್ಕ, ಕೆಟ್ಟದಾಗಿ ಮಾತಾಡ್ತಾರೆ, ನೀವು ದೇವ್ರ ಪೂಜೆ ಮಾಡ್ತೀರಾ, ನಿಮ್ಗೇನು ಒಳ್ಳೇದಾಗಿದೆ ಅಂತ ಹೇಳ್ತಾರೆ. ಈ ಥರ ಎಲ್ಲ ಕೆಟ್ಟದಾಗಿ ಅಕ್ಕಪಕ್ಕದ ಮನೆಯವರಾಗಲಿ ಬೇರೆಯವರಾಗಲಿ ಮಾಡ್ತಾ ಇರ್ತಾರೆ ಅಂತ. ಹೌದು, ಅಕ್ಕಪಕ್ಕದ ಮನೆಯವ್ರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ, ಅವ್ರ ಗಂಡದಿರು ತಂದಾಕ್ಬಿಡ್ತಾರಲ್ಲ, ತಿಂದುಬಿಟ್ಟು ಅವ್ರಿಗೆ ಸುಮ್ಮನಿರೋಕ್ಕಾಗೋದಿಲ್ಲ. ಈ ಥರ ಎಲ್ಲ ಕೆಟ್ಟದಾಗಿ ಮೆಸೇಜ್ ಕೊಟ್ಟು ದೇವ್ರ ಬಗ್ಗೆನೇ ಅಪಪ್ರಚಾರ ಉಂಟು ಮಾಡೋಂಥವ್ರಿಗೆ ಬ್ರಹ್ಮಾಂಡನೇ ಹಾಳು. ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ ಬರಬೇಕು ಇಂಥವ್ರಿಗೆಲ್ಲ ಶಿಕ್ಷೆ ಕೊಡೋದಕ್ಕೆ. ಶ್ರೀಕೃಷ್ಣ ಪರಮಾತ್ಮ ದೇವಸ್ಥಾನಕ್ಕೆ ಹೋಗಬೇಡ, ರಾಯರು ಪೂಜೆ ಮಾಡೋದಕ್ಕೆ ಹೋಗಬೇಡ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಿದ್ರೆ ಆವಾಗ ದೆವ್ವಗಳಿಗೆ ನಾವು ಪೂಜೆ ಮಾಡಿದಾಗ ಅಂತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ದೇವ್ರುಗಳ್ಗಲ್ವಂತೆ, ರಾತ್ರಿ ಹೊತ್ತಲ್ಲಿ ನಾವು ಪೂಜೆ ಮಾಡಿದ್ರೆ ಕೆಟ್ಟದಾಗುತ್ತಂತೆ, ದೆವ್ವಗಳನ್ನ ಮನೆ ಕರ್ಸ್ಕೊಂಡಾಗಂತೆ. ಇದು ಎಂಥ ವಿಚಿತ್ರ ಇದು, ಏನು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತಾರೋ ಈ ಜನಗಳು ನಿಜವಾಗ್ಲೂ ಗೊತ್ತಿಲ್ಲ. ಇಂಥ ಜನದ ಮಧ್ಯಗಡೆ ನಾವು ಬದುಕ್ತಾ ಇದ್ದೀವಲ್ವ, ದೇವರೇ ನೀವೇ ಕಾಪಾಡಬೇಕಂತವ್ರನ್ನೆಲ್ಲ. ಇಂಥವ್ರ ಮಧ್ಯೆ ನಮ್ಮನ್ನು ಬಿಟ್ಟಿದ್ದೀರಲ್ಲ, ನೀವೇ ನೋಡ್ಕೋಬೇಕು, ಇದು ಸರಿನಾ ತಪ್ಪ ಅನ್ನೋದು ನೀವೇ ನೋಡ್ಕೋಬೇಕು. ಆ ಥರ ಮಾತಾಡೋರಿಗೆ ನೀನೇ ಶಿಕ್ಷೆ ಕೊಡಬೇಕು. ಸೂರ್ಯ ಉದಯ ಆಗೋದಕ್ಕೆ ಮುಂಚೆ ಯಾರು ಎದ್ದೊಳ್ಬಾರ್ದಂತೆ, ಯಾರು ಪೂಜೆ ಮಾಡಬಾರ್ದಂತೆ. ಆವಾಗ ದೆವ್ವಗಳು ನೈಟೆಲ್ಲ ಸಂಚಾರ ಮಾಡ್ತಿರ್ತಾವಂತೆ. ಆ ಟೈಮಲ್ಲಿ ಏನಾದರೂ ನಾವು ಎದ್ದು ಪೂಜೆ ಮಾಡ್ತು ಅಂತಂದರೆ ದೆವ್ವಗಳನ್ನ ನಾವು ಮನೆ ಕರ್ಸ್ಕೊತೀವಂತೆ. ಆ ಥರ ಎಲ್ಲ ಅಪಪ್ರಚಾರ ಮಾಡ್ತಾರೆ. ಏನು ಅವ್ರ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ಲ ಸಗಣಿ ತುಂಬ್ಕೊಂಡಿದ್ಯಾ ನಿಜವಾಗ್ಲೂ ಗೊತ್ತಿಲ್ಲ. ಭಗವಂತ ಇದಕ್ಕೆಲ್ಲ ನೀನೇ ಉತ್ತರ ಕೊಡಬೇಕು, ಅಂಥವ್ರಿಗೆಲ್ಲ ಸರಿಯಾದ ಪಾಠ ನೀನು ಕಲಿಸ್ಬೇಕು. ಏಕೆಂತಂದರೆ
ನಾನು ಯಾರಿಗೂ ಕೆಟ್ಟದಾಗ್ಲಿ ಅಂತ ನಾನು ಬಯಸೋಕ್ಕೂ ಹೋಗೋದಿಲ್ಲ, ಕೆಟ್ಟದಾಗ್ಲಿ ಅಂತ ಅನ್ನೋಕ್ಕೂ ಹೋಗೋದಿಲ್ಲ. ಆದರೆ ದೇವ್ರುಗಳ ಬಗ್ಗೆ ಈ ಥರ ಮಾತಾಡ್ತಾರೆ ಅಂದರೆ ನನಗೆ ತುಂಬ ಅಂದರೆ ತುಂಬ ಕೋಪ ಬರುತ್ತೆ. ನನ್ನ ತಂದೆ ಗುರುರಾಯರ ಬಗ್ಗೆ ಮಾತಾಡ್ತಾರೆ, ದೇವ್ರುಗಳ ಬಗ್ಗೆನೇ ಮಾತಾಡ್ತಾರೆ, ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಮಾತಾಡ್ತಾರೆ ಅಂತಂದರೆ ದೇವ್ರುಗಳು ನೀವೇ ಶಿಕ್ಷೆ ಕೊಡಬೇಕು ಅಂಥವ್ರಿಗೆಲ್ಲ. ನಾವು ದೆವ್ವಗಳನ್ನ ಮನೆಗೆ ಕರ್ಸ್ಕೋತೀವ, ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ. ಹಾಗಾದರೆ ನನ್ನ ತಂದೆ ಗುರುರಾಯರು 3 ಗಂಟೆ ರಾತ್ರಿಗೆ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ತಂದೆ ಶ್ರೀಕೃಷ್ಣ ಪರಮಾತ್ಮನ, ನರಸಿಂಹಸ್ವಾಮಿನ, ರಾಮದೇವ್ರನ್ನ ಇವ್ರನ್ನೆಲ್ಲ ಪೂಜೆ ಮಾಡ್ತಿದ್ದಂಥದ್ದು. ಹಾಗಾದರೆ ಅವರು ದೆವ್ವಗಳನ್ನೇ ಆಹ್ವಾನ ಮಾಡ್ಕೋತಿದ್ರ? ದೇವತೆಗಳ ಆಶೀರ್ವಾದ ತೊಗೊಂಡಿಲ್ವ ಅವರು? ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ದೆವ್ವಗಳನ್ನ ನಾವು ಮನೆ ಕರ್ಸ್ಕೊಂಡಾಗಂತೆ. ಈ ಥರ ಎಲ್ಲ ಹೇಳ್ತಾರೆ. ಇದನ್ನು ಸರಿನಾ ತಪ್ಪಾ ಅನ್ನೋದನ್ನ ನನಗೆ ಕಮೆಂಟಲ್ಲಿ ಹೇಳಿ. ಯಾಕೆ ಅಂತಂದರೆ ನನಗೆ ಆ ಥರ ಯಾರಾದರೂ ಹೇಳಿದ್ರು ಅಂದರೆ ನಿಜವಾಗ್ಲೂ ಕೋಪ ಅನ್ನೋದು ಬರುತ್ತೆ ನನಗೆ. ಯಾಕೆಂತಂದರೆ ನಾನು ಅಲ್ಲಿ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ನಮಗೆ ಡೈರೆಕ್ಟಾಗಿ ಮಾತಾಡಿದ್ರೆ ಡೈರೆಕ್ಟಾಗಿ ಉತ್ತರ ಕೊಡ್ಬೋದು. ಯಾರ ಹತ್ರನೋ ಕೂತ್ಕೊಂಡು ಈ ಥರ ಎಲ್ಲ ಮಾತಾಡ್ತಾರಲ್ವ, ಅವರು ಬೇಜಾರಾಗುತ್ತೆ. ಅವರು ರಾಯರು ಪೂಜೆ ಮಾಡ್ತಿದ್ದವ್ರನ್ನೂ ಸಹ ರಾಯರು ಪೂಜೆ ಮಾಡಬೇಡಿ ಅಂತ ತಪ್ಪಿಸಿದ್ರು. ಅವ್ರಿಗೇನೋ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬಂತು. ಒಂದು ಜ್ವರ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಹುಷಾರು ತಪ್ಪೋದು, ಚೆನ್ನಾಗಿರೋದು ಇದೆಲ್ಲ ಸರ್ವೇ ಸಾಮಾನ್ಯ. ಈಗ ನಾವೇನೋ ಕೆಲಸ ಮಾಡ್ತಾ ಇದ್ದೀವಿ, ಅದರಲ್ಲಿ ಒಳ್ಳೇದಾಗೋದು ಕೆಟ್ಟದಾಗೋದು ಇದು ಸರ್ವೇ ಸಾಮಾನ್ಯ. ನೀನು ಇದ್ದಕ್ಕಿದ್ದಾಗೆ ರಾಯರು ಪೂಜೆ ಮಾಡ್ತಿದ್ಯಲ್ಲ, ಅದಕ್ಕೆ ನಿಮ್ಮ ಮನೆ ದೇವ್ರುಗಳು ನಿಂಗೆ ಶಾಪ ಕೊಟ್ಟಿದ್ದಾರೆ, ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡ, ಬಿಟ್ಟು ಬಿಡು ಅಂತ ಅವ್ರಿಗೆ ಇಲ್ಲದೆಲ್ಲ ಹೇಳಿ ರಾಯರ ಪೂಜೆ ಮಾಡೋದನ್ನೇ ನಿಲ್ಲಿಸೋ ಅಂಥದ್ದು. ಈ ಥರ ಎಲ್ಲ ಮಾಡಿ ನೀವೇನು ಸಾಧನೆ ಮಾಡಿದಾಗುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ದೇವ್ರ ಪೂಜೆನೂ ಮಾಡಬೇಡಿ. ನೀವು ವಾರಕ್ಕೊಂದು ದಿವಸನೇ ಸ್ನಾನ ಮಾಡಿ, ಇಲ್ಲ ತಿಂಗ್ಳಿಗೊಂದು ದಿವಸನೇ ಮಾಡಿ, ನೀವು ದೇವ್ರ ಪೂಜೆನೇ ಮಾಡಬೇಡಿ, ಆಯಿತಾ? ಪೂಜೆ ಮಾಡೋರಿಗೆ ಯಾವಾಗಲೂ ಈ ಥರ ಕೆಟ್ಟದಾಗಿ ನೀವು ಮಾತಾಡೋದಕ್ಕೆ ಹೋಗ್ಬೇಡಿ. ನೋಡಿ, ನಿಮ್ಮ ಪಾಪದ್ದು ಗಂಟನ್ನ ನೀವೇ ಕಟ್ಕೋತಾ ಇದ್ದೀರಾ. ನಿಮ್ಮ ಪಾಪ ಕರ್ಮನೆಲ್ಲ ಮೂಟೆ ಕಟ್ಟಿ ಮಡಿಕೋತಾ ಇದ್ದೀರಾ. ನೀವು ಅದಕ್ಕೆಲ್ಲ ಉತ್ತರ ಕೊಡಲೇಬೇಕು. ಭಗವಂತ ಉತ್ತರ ಕೊಡ್ತಾರೆ. ಜನಕ್ಕೆ ನೀವು ಏನು ಅಂದ್ರೂ ನೀವು ಬಚಾವಾಗ್ಬೋದು. ಆದರೆ ದೇವತೆಗಳ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡಿದ್ರೆ ನಿಜವಾಗ್ಲೂ ನೀವು ಯಾರು ಉದ್ಧಾರ ಆಗೋದಿಲ್ಲ. ಭಗವಂತ ಇಂಥವ್ರ ಬಾಯಿಗೆ ಈ ಥರ ಏನಾದರೂ ಮಾತಾಡೋದಕ್ಕೆ ಮುಂಚೆನೇ ಸರಿಯಾಗಿ ತೋರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಈಗ ಏನೋ ಒಂದು ಹುಷಾರಿಲ್ಲ ಅಂತಂದರೆ ಅದು ರಾಯರು ಪೂಜೆ ಮಾಡಿದ್ರೆ ಕೆಟ್ಟದಾಗುತ್ತಾ? ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನಕ್ಕೆ ಹೋದರೆ ಗಂಡ ಹೆಂಡ್ತಿ ದೂರ ಆಗ್ತಾರಾ? ಶ್ರೀಕೃಷ್ಣ ಹರಿ ಜಪ ಮಾಡಿದ್ರೆ ಮನೆ ಕೆಟ್ಟದಾಗುತ್ತಾ? ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ದೇವುಗಳನ್ನ ನಾವು ಮನೆ ಕರ್ಸ್ಕೋತೀವ? ಬ್ರಾಹ್ಮಿ ಮುಹೂರ್ತ ಅನ್ನೋದಕ್ಕೆ ಏನಕ್ಕಾಯಿತು? ಎಂಥವ್ರು ಸಹ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಅಂತ ಹೇಳೋವಂಥದ್ದು. ಆದರೆ ಬೆಳಗಿನ ಜಾವ ಎದ್ದು ನಾವು ಪೂಜೆ ಮಾಡೋದ್ರಿಂದ ದೆವ್ವಗಳನ್ನ ಆಹ್ವಾನ ಮಾಡ್ತಾರೆ. ಆ ಥರ ಮಾಡಬಾರ್ದು. ಯಾವಾಗಿದ್ರೂ ಸೂರ್ಯ ಹುಟ್ಟಿದ ಮೇಲೆ ನಾವು ಎದ್ದೊಳ್ಬೇಕು, ಸೂರ್ಯ ಹುಟ್ಟಿದ ಮೇಲೆ ನಾವು ಪೂಜೆ ಮಾಡಬೇಕು. ಗೊತ್ತಿಲ್ಲದಿರೋರು ಬೆಳಗಿನ ಜಾವ ಪೂಜೆ ಮಾಡ್ತಾರೆ, ಮತ್ತು ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ನಾವು ಮನೆ ದೇವ್ರಿದ್ದಾರಲ್ಲ, ಬರೀ ಮನೆ ದೇವ್ರನ್ನೇ ಮಾಡಬೇಕು, ಬೇರೆ ಯಾವ ದೇವ್ರನ್ನೂ ನಾವು ಪೂಜೆ ಮಾಡಬಾರ್ದು ಅಂತ ಈ ಥರ ಅಪಪ್ರಚಾರ ಮಾಡೋಂಥವ್ರಿಗೆ ಭಗವಂತ, ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮನೇ ಅಂಥವ್ರಿಗೆಲ್ಲ ಉತ್ತರ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಅಂಥವ್ರಿಗೆಲ್ಲ ಬಾಯಿ ಮುಚ್ಚಿಸ್ಬೇಕು. ಅಂಥವ್ರಿಗೆಲ್ಲ ಅವಾಗ ಮಾತಾಡ್ತಾರಲ್ಲ ಅವಾಗಲೇ ಶಿಕ್ಷೆ ಅನ್ನೋದು ಕೊಟ್ಬಿಟ್ರೆ ತಿರ್ಗಿ ಯಾರು ಮಾತಾಡೋಕ್ಕೆ ಹೋಗೋದಿಲ್ಲ. ಬೇರೆಯವ್ರಿಗೆ ಗೊತ್ತಿಲ್ಲದಿರೋರಿಗೆ ಈ ಥರ ಅಪಪ್ರಚಾರನ ಸುದ್ದಿನ ಯಾರಿಗೂ ಹಬ್ಸೋದಕ್ಕೂ ಸಹ ಹೋಗೋದಿಲ್ಲ. ಅವ್ರಿಗೆ ಏನು ಅನ್ನೋದೇ ಗೊತ್ತಿಲ್ಲ. ಅವ್ರು ನಾನು ಮಾತಾಡ್ತಾರ ಸರಿನಾ ತಪ್ಪಾ ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಮಾಡಬಾರ್ದು, ತಪ್ಪನ್ನು ಇದ್ಬಿಡ್ಬೇಕು. ಬೇರೆಯವರು ಪೂಜೆ ಮಾಡೋದನ್ನ ಏನಕ್ಕೆ ಆ ಥರ ಎಲ್ಲ ಮಾತಾಡ್ತಾರೆ? ಯಾರೋ ಒಬ್ಬರು ಪೂಜೆ ಮಾಡ್ತಾರೆ ಅಂದರೆ ಯಾರ ಜೊತೆನೋ ಹೋಗಿ ಏನೋ ಹೇಳೋದು, ಅವ್ರಿಗೆ ಆ ಥರ ಆಗಿದೆ, ಈ ಥರ ಆಗಿದೆ, ಮಾಡಬೇಡಿ, ಆ ದೇವ್ರಿಗೆ ಹೋಗಬೇಡಿ, ಈ ದೇವ್ರಿಗೆ ಹೋಗಬೇಡಿ, ನಿಮ್ಗೆ ಈ ಥರ ಕಷ್ಟ ಬರುತ್ತೆ. ಏನು ಗೊತ್ತಿದೆ ಇವ್ರಿಗೆ ದೇವ್ರುಗಳ ಬಗ್ಗೆ? ಮುಕ್ಕೋಟಿ ದೇವತೆಗಳು ನಾವು ನಂಬೋ ಅಂಥದ್ದು, ಪೂಜೆ ಮಾಡೋ ಅಂಥದ್ದು. ನಮಗೇನೇ ಕಷ್ಟ ಬಂತು ಅಂತಂದರೆ ಭಗವಂತ ದೇವರೇ ಅಂತ ಅಂತೀವಿ ಅಲ್ವಾ? ಬೇರೆ ಯಾರನ್ನೋ ಕರಿತೀವ ನಾವು, ಅಪ್ಪ ಅಮ್ಮ ಅಂತ ಕರಿತೀವ, ಇಲ್ಲ ಬಂಧು ಬಳಗನ ನಾವು ನೆನೆಸ್ಕೋತೀವ. ದೇವರೇ ಯಾಕಪ್ಪ ಇಷ್ಟು ಕಷ್ಟ ಕೊಡ್ತಾ ಇದೆಯಾ? ಜನದ ರೂಪದಲ್ಲಿ ಕಷ್ಟ ಕೊಡ್ತಿದ್ರೂ ದೇವ್ರನ್ನೇ ನಾವು ಕರೆಯೋ ಅಂಥದ್ದು. ಏನಕ್ಕೋಸ್ಕರ ದೇವ್ರು ನೆನೆಸ್ಕೋತೀವಿ? ಇವ್ರು ಕಷ್ಟ ಬಂದಾಗ ದೇವರು ನೆನೆಸ್ಕೊಳ್ಳೋದೇ ಇಲ್ವಾ? ಬೇರೆ ಮನುಷ್ಯರನ್ನೇ ಕೂಗ್ತಾರಾ ಇವರು? ಇಂಥವ್ರಿಗೆಲ್ಲ ಉತ್ತರ ಕೊಡಬೇಕು. ಇವರು 3 ಹೊತ್ತು ಅನ್ನ ತಿಂತಿದ್ದಾರೆ, ನೀರು ಕುಡಿತಿದ್ದಾರೆ. ಭೂಮಿ ಮೇಲೆ ಪ್ರತಿಯೊಂದು ಜೀವರಾಶಿನೂ ಬದುಕಿದೆ ಅಂತಂದರೆ ಅದು ಭಗವಂತನ ಇಚ್ಛೆನೇ ಆಗಿರುತ್ತೆ. ಭಗವಂತನ ಇಚ್ಛೆ ಇಲ್ದಿರ ನಾವು ಒಂದು ಹೆಜ್ಜೆನೂ ಸಹ ಮುಂದಕ್ಕೆ ಇಡೋಕ್ಕಾಗೋದಿಲ್ಲ. ಭೂಮಿ ಮೇಲೆ ನಾವು ಬದುಕಿದ್ದೀವಿ ಅಂತಂದರೆ ಅದು ಭಗವಂತನ ಇಚ್ಛೆನೇ ಆಗಿರುತ್ತೆ. ಈ ಥರ ಎಲ್ಲ ತಿಳ್ಕೊಳ್ದಿರ, ಗೊತ್ತಿಲ್ದಿರ, ಅವಿವೇಕಿ ಥರ ಮಾತಾಡೋ ಅಂಥವ್ರಿಗೆ ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮನೇ ಉತ್ತರ ಕೊಡಬೇಕು. ಬ್ರಹ್ಮಾಂಡನ ಆಳೋ ಶ್ರೀಹರಿ
ಅಧಿಕಾರಿ ಇಂಥವ್ರಿಗೆಲ್ಲ ಉತ್ತರ ಕೊಡಬೇಕು, ಪಾಠ ಕಲಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ನೋಡಿ, ಈ ಥರ ಯಾರಾದರೂ ನಿಮಗೆ ಮಾತಾಡಿದ್ರು, ಈ ಥರ ನಿಂದಿಸಿದ್ರು ದೇವ್ರ ಬಗ್ಗೆ ಅಂತಂದರೆ ನೀವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಏನೂ ಅವ್ರಿಗೆ ಉತ್ತರನೂ ಕೊಡೋಕೆ ಹೋಗಬೇಡಿ. ದೇವ್ರ ಮುಂದೆ ಕೂತ್ಕೊಳ್ಳಿ, ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಈ ಥರ ಅಂತಿದ್ದಾರೆ ಭಗವಂತ ನಿನ್ನನ್ನು ಅಂತ ದೇವ್ರಿಗೆ ಒಪ್ಪಿಸಿ. ನೀವು ಅವ್ರ ಕರ್ಮಕ್ಕೆ ಫಲ ಅನ್ನೋದನ್ನ ಭಗವಂತ ಕೊಟ್ಟೆ ಕೊಡ್ತಾರೆ. ಏಕೆಂತಂದರೆ ರಾಯರು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಮುಕ್ಕೋಟಿ ದೇವತೆಗಳನ್ನ ಪೂಜೆ ಮಾಡಿದ್ರೆ ಒಳ್ಳೇದಾಗುವಂಥದ್ದು. ರಾಯರ ಫೋಟೋ ಮನೇಲಿ ಇಟ್ಕೋಬೇಡಿ, ರಾಯರು ದೇವಸ್ಥಾನಕ್ಕೆ ಹೋಗಬೇಡಿ, ಕೃಷ್ಣನ ದೇವಸ್ಥಾನಕ್ಕೆ ಹೋದರೆ ಗಂಡ ಹೆಂಡತಿ ದೂರ ಆಗ್ತಾರೆ. ನನಗಿಷ್ಟು ವರ್ಷದಲ್ಲಿ ಕೇಳಿರಲೇ ಇಲ್ಲ. ವಿಚಿತ್ರವಾದಂಥ ಮಾತಾಡ್ತಾರೆ. ಯಾರಾದರೂ ಪೂಜೆ ಮಾಡ್ತಿದ್ದಾರೆ ಅಂದರೆ ಈ ಥರ ಎಲ್ಲ ವಿಚಿತ್ರವಾದ ಮಾತಾಡ್ತಾರೆ. ಆದರೆ ಕೇಳೋರಾದರೆ ಅದನ್ನೆಲ್ಲ ಪೂಜೆ ನಿಲ್ಲಿಸ್ತಾರೆ. ಕೇಳದೇ ಇರೋವಂಥವ್ರಾದರೆ ಯಾರು ನಿಲ್ಸೋಕೆ ಹೋಗೋದಿಲ್ಲ, ಅಂಥವ್ರಿಗೆ ಸರಿಯಾದ ಉತ್ತರ ಅನ್ನೋದು ಕೊಡ್ತಾರೆ. ನೀವು ಉತ್ತರ ಕೊಡೋದಕ್ಕೆ ಹೋಗಬೇಡಿ, ಮಾತಿನಲ್ಲಿ ಯಾರಿಗೂ ಉತ್ತರ ಕೊಡೋದಕ್ಕೆ ಹೋಗಬೇಡಿ. ದೇವ್ರ ಹತ್ರ ಒಪ್ಪಿಸಿ. ನೀವು ನಿಮ್ಮ ಕೆಲಸ ಏನು, ಭಗವಂತನ ನಂಬಿ ಒಳ್ಳೇದು ಮಾಡ್ತಾರೆ. ನಾನು ಅದಕ್ಕೆ ಹೇಳೋದು, ಜನನ ಯಾವತ್ತೂ ನಂಬೋದಕ್ಕೆ ಹೋಗಬೇಡಿ, ಜನದ ಹತ್ರ ಸಹಾಯನೂ ಕೇಳೋದಕ್ಕೆ ಹೋಗಬೇಡಿ. ಈ ಥರ ಒಂದು ಅಪಪ್ರಚಾರ ಅನ್ನೋದನ್ನು ನಿಮ್ಗೆ ಹೇಳ್ಕೊಟ್ಟು ನಿಮ್ಮ ಸಂಸಾರನೇ ಹಾಳು ಮಾಡ್ತಾರೆ. ಇಂಥವ್ರ ಎದುರಿಗೆ ಗಂಡ ಹೆಂಡತಿ ಚೆನ್ನಾಗಿದ್ರೆ ಅವ್ರಿಗೆ ಹುಳಿ ಹಿಂಡ್ಬಿಟ್ಟು ದೂರ ಮಾಡ್ತಾರೆ. ತಾಯಿ ಮಕ್ಕಳನ್ನೇ ದೂರ ಮಾಡೋಂಥ ಇಂಥ ಜನನ್ನ ನೀವು ಯಾವತ್ತೂ ಸಹವಾಸ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ತೊಂದರೆ ಬತ್ತು ಅಂದರೆ ಭಗವಂತನ ಹತ್ರ ಪರಿಹಾರ ಕೇಳಿ, ಅವರೇ ದಾರಿ ತೋರಿಸ್ತಾರೆ. ನಿಮ್ಮ ಕಷ್ಟ ಅಂತ ಯಾವತ್ತೂ ಜನದ ಹತ್ರ ಹೋಗಿ ಸಹಾಯ ಕೇಳೋದಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟ ಇದೆ, ಸುಖ ಇದೆ ಅಂತಲೂ ಸಹ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಈ ಥರ ಮಾತಾಡೋರನ್ನ ದೂರ ಇಡಿ. ನೀವು ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಾನು ಹೇಳಿದ್ದು ಸರಿನಾ ತಪ್ಪದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ನನಗೆ ಯಾಕೆಂತಂದರೆ ಈ ಥರ ಎಲ್ಲ ಯಾರಾದರೂ ಮಾತಾಡ್ತಿದ್ದಾರೆ ಅಂದರೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ನಾನು ಇವತ್ತು ಸ್ವಲ್ಪ ರಫ್ ಆಗಿ ನಾನು ಮಾತಾಡಿದ್ದೀನಿ. ನಾನು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.